Hello friends, once again welcome back to my channel. Today we are going to solve the question answers from the class 6th Social Science. It's a revised syllabus and from the part 2. The next chapter is chapter 13, Sultans of Delhi. Let's start. Friends, ಈ ದಿನ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ 13 ದೆಹಲಿ ಸುಲ್ತಾನರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ದ ಫಸ್ಟ್ ಪಾರ್ಟ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೆನಿ ಆಫ್ ಯು, ಬಹಳಷ್ಟು ಜನರು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಏನಂತ ಹೇಳಿಬಿಟ್ಟು ನೀವು ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಬಹಳ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ ಅಂತ. ಸೊ ಹಾಗಾಗಿಬಿಟ್ಟು ನಾನು ಇದನ್ನು ಕನ್ನಡದಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. The first question is, in the first battle of Tarain, Muhammad Ghori was defeated by Prithviraj Chauhan. ಅಂದರೆ ಮೊದಲ ತರಾಯಿನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಮೊಹಮ್ಮದ್ ಘೋರಿ ಸೋತನು. Okay, next question is, Alauddin Khilji built a fort named Siri in Delhi. ಅಲಾವುದ್ದೀನ್ ಖಿಲ್ಜಿ ದೆಲ್ಲಿಯಲ್ಲಿ ಸಿರಿ ಅನ್ನೋ ಒಂದು ಕೋಟೆಯನ್ನು ಕಟ್ಟಿಸಿದನು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇಬ್ರಾಹಿಂ ಲೋದಿ ವಾಸ್ ಡಿಫೀಟೆಡ್ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಬೈ ಬಾಬರ್. ಇಬ್ರಾಹಿಂ ಲೋದಿಯನ್ನು ಮೊದಲ ಒಂದು ಪಾಣಿಪತ್ ಕದನದಲ್ಲಿ ಸೋಲಿಸಿದವರು ಯಾರಪ್ಪ ಅಂತಂದರೆ ಬಾಬರ್. ಓಕೆ, ದೆನ್ ನೆಕ್ಸ್ಟ್ ಈಸ್, ಓಕೆ, ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಕ್ವಶನ್. Answer the following questions in a sentence. Against whom did Muhammad Ghori win the second battle of Tarain? Muhammad Ghoriಯು ಎರಡನೇ ತರಾಯಿನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು? The answer is Muhammad Ghori defeated Rajput king Prithviraj Chauhan in the second battle of the Tarain. ಅಂತಂದ್ರೆ ಮೊಹಮ್ಮದ್ ಘೋರಿ ಪೃಥ್ವಿರಾಜ್ ಚೌಹಾಣ್ರ ಒಂದು ವಿರುದ್ಧ ಜಯ ಸಾಧಿಸಿದನು. Okay, next question is, who built Qutub Minar? Qutub Minar ಅನ್ನು ಕಟ್ಟಿಸಿದವರು ಯಾರು? ಕುತುಬುದ್ದೀನ್ ಐಬಕ್ started constructing the Qutub Minar. Later it was completed by Sultan Iltutmish. ಕುತುಬುದ್ದೀನ್ ಐಬಕ್ ಎಂಬ ದೆಹಲಿಯ ಸುಲ್ತಾನನು ಕುತುಬ್ ಮಿನಾರ್ ನಿರ್ಮಾಣದ ಕಾರ್ಯವನ್ನು ಪ್ರಾರಂಭಿಸಿದನು. ಅದಾದಮೇಲೆ ಅದು ಕಂಪ್ಲೀಟ್ ಆಗಿದ್ದು ಸುಲ್ತಾನ್ ಇಲ್ತಮಶ್ನ ಒಂದು ಕಾಲದಲ್ಲಿ. ಓಕೆ, next question is, who was the only woman who ruled during the Delhi Sultanate? The answer is, ಅಂದರೆ ಡೆಲ್ಲಿ ಸುಲ್ತಾನರ ಒಂದು ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ಅಂತಂದರೆ the only female ruler during the Sultanate period was Razia Sultana or Razia. We have to write the full name is Razia Sultana. Razia Sultana. Okay, Razia Sultana. Okay, the next question is, who was the general of Alauddin Khilji who attacked South India? ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲಾವುದ್ದೀನ್ ಖಿಲ್ಜಿಯ ಒಂದು ದಂಡನಾಯಕ ಯಾರು ಅಂದರೆ ಮಲ್ಲಿಕ್ ಕಾಫೂರ್ ವಾಸ್ ದ ಜನರಲ್ ಆಫ್ ಅಲಾವುದ್ದೀನ್ ಖಿಲ್ಜಿ ಹೂ ಅಟ್ಯಾಕ್ಡ್ ಸೌತ್ ಇಂಡಿಯಾ. ಮಲ್ಲಿಕ್ ಕಾಫೂರ್ ಎಂಬುವವನು ಅಲಾವುದ್ದೀನ್ ಖಿಲ್ಜಿಯ ಒಂದು ದಂಡನಾಯಕನಾಗಿದ್ದ. ಅವನು ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ನಡೆಸಿದ. Malik Kafur. Next question is, from where to where did Muhammad bin Tughlaq shift the capital? Muhammad bin Tughlaqನು ತನ್ನ ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು? The answer is, Muhammad bin Tughlaq shifted his capital from Delhi to Devagiri. Okay, the next question is, who was the Sultan of Delhi who claimed to be the representative of God? ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದೆಲ್ಲಿಯ ಸುಲ್ತಾನ ಯಾರು ಅಂತ ಅಂದರೆ ದ ಆನ್ಸರ್ ಈಸ್ ಬಲ್ಬನ್. ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆಸ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಬಲ್ಬನ್ ಎಂಬುವವನು ತಾನು ದೇವರ ಪ್ರತಿನಿಧಿ ಅಂತ ಹೇಳ್ಕೊಂಡಿದ್ದಂತೆ. ಓಕೆ, ನೆಕ್ಸ್ಟ್ ಮೇನ್ ಇಸ್ ಡಿಸ್ಕಸ್ ಇನ್ ದ ಗ್ರೂಪ್ಸ್ ಆ್ಯಂಡ್ ಆನ್ಸರ್. ವಾಟ್ ವರ್ ದ ರಿಸಲ್ಟ್ಸ್ ಆಫ್ ಮೊಹಮ್ಮದ್ ಗಜನೀಸ್ ಇನ್ವೆನ್ಷನ್? ಮೊಹಮ್ಮದ್ ಗಜನಿಯ ಒಂದು ದಾಳಿಗಳ ಒಂದು ಪರಿಣಾಮಗಳೇನು? ರಿಸಲ್ಟ್ಸ್, ಪರಿಣಾಮಗಳೇನು ಅಂತಂದರೆ ಐ ಹ್ಯಾವ್ ರಿಟರ್ನ್, ನಾನಿಲ್ಲಿ ಪಾಯಿಂಟ್ ವೈಸ್ ಬರೆದಿದ್ದೀನಿ. ಸೊ ನೋಡಿ, ದ ಅರಬ್ಸ್ ವರ್ ದ ಫಸ್ಟ್ ಟು ಇನ್ವೇಡ್ ದ ಇಂಡಿಯನ್ ಟೆರಿಟರೀಸ್. 3 centuries later,
ಮೊಹಮ್ಮದ್ ಘಜನಿ. ಮೊಹಮ್ಮದ್ ಘಜನಿ, ಸಾರಿ, ಮೊಹಮ್ಮದ್ ಘಜ್ನಿ. ಓಕೆ, ಮೊಹಮ್ಮದ್ ಘಜ್ನಿ ಆಫ್ ಟರ್ಕಿಶ್ ಆರಿಜಿನ್ ಇನ್ವೇಡೆಡ್ ಇಂಡಿಯಾ. ಅಂದರೆ ಪ್ರಥಮವಾಗಿ ಅರಬ್ಬರ ದಾಳಿಯ ನಂತರ ಸುಮಾರು 3 ಶತಮಾನಗಳ ನಂತರ ಟರ್ಕಿ ಮೂಲದ ಮೊಹಮ್ಮದ್ ಘಜ್ನಿ ಭಾರತದ ಮೇಲೆ ದಾಳಿ ನಡೆಸಿದನು. ದ ನೆಕ್ಸ್ಟ್ ಪಾಯಿಂಟ್ ಇಸ್ ಮೊಹಮ್ಮದ್ ವಾಸ್ ದ ಸುಲ್ತಾನ್ ಆಫ್ ಘಜ್ನಿ, ಅ ಸ್ಮಾಲ್ ಕಿಂಗ್ಡಮ್ ಇನ್ ಅಫ್ಘಾನಿಸ್ತಾನ್. He invaded India 17 times, looting and destroying prosperous cities and wealthy temples. ಅಂದರೆ ಅಫ್ಘಾನಿಸ್ತಾನದ ಗಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಯಾರು? ಈ ಮೊಹಮ್ಮದ್ ಘಜ್ನಿ. ಇವನು 17 ಬಾರಿ ಭಾರತದ ಮೇಲೆ ಆಕ್ರಮಣವನ್ನು ನಡೆಸಿದ. ಇದರ ಒಂದು ಪರಿಣಾಮವಾಗಿ ಭಾರತದ ಹಲವಾರು ಸಂಪದ್ಭರಿತ ನಗರಗಳು ಸೂರೆಗೊಂಡವು, ಲೂಟಿಯಾದವು. ಆ್ಯಂಡ್ ವೆಲ್ದಿ ಟೆಂಪಲ್ಸ್ ಆಲ್ಸೋ, ಅಂತಂದರೆ ಒಂದು ಪ್ರಮುಖವಾದ ಒಂದು ಮಂದಿರಗಳು ಸಹ ಲೂಟಿಗೊಂಡವು. ಅಮಾಂಗ್ ಸಚ್ ಟೆಂಪಲ್ಸ್ ಇನ್ಕ್ಲೂಡೆಡ್ ಶ್ರೀ ಕೃಷ್ಣ ಟೆಂಪಲ್ ಅಟ್ ಮಥುರಾ ಆ್ಯಂಡ್ ದ ರಿಚ್ ಆ್ಯಂಡ್ ಸ್ಯಾಕ್ರೆಡ್ ಟೆಂಪಲ್ ಆಫ್ ಸೋಮನಾಥ್. ಇವುಗಳಲ್ಲಿ ಇಲ್ಲಿ ಟೆಂಪಲ್ಸ್ ಎಲ್ಲ ಲೂಟಿ ಆದವು ಅಂತಂದ್ಮೇಲೆ ಆ ಒಂದು ಟೆಂಪಲ್ಸ್ಗಳಲ್ಲಿ, ಆ ಒಂದು ದೇವಸ್ಥಾನಗಳಲ್ಲಿ ಮಥುರೆಯ ಶ್ರೀಕೃಷ್ಣ ಮಂದಿರ ಮತ್ತು ಗುಜರಾತ್ನ ಸೋಮನಾಥ ಮಂದಿರಗಳು ಸಹ ಸೇರಿದ್ವು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಇನ್ವೆನ್ಷನ್ ಆಫ್ ಮೊಹಮ್ಮದ್ ಘಜ್ನಿ, ದ ರಿಸಲ್ಟ್ಸ್ ಆಫ್ ಮೊಹಮ್ಮದ್ ಘಜ್ನಿಸ್ ಇನ್ವೆನ್ಷನ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಸ್ಟೇಟ್ ದ ಅಚೀವ್ಮೆಂಟ್ಸ್ ಆಫ್ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ನ ಸಾಧನೆಗಳು ಏನು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಕುತುಬುದ್ದೀನ್ ಐಬಕ್ನ ಒಂದು ಸಾಧನೆಗಳು. ಓಕೆ, ಬನ್ನಿ. ಕುತುಬುದ್ದೀನ್ ಐಬಕ್ ವಾಸ್ ದ ಫಸ್ಟ್ ಸುಲ್ತಾನ್ ಆಫ್ ಡೆಲ್ಲಿ. ಕುತುಬುದ್ದೀನ್ ಐಬಕ್ ಅನ್ನುವನು ಒಂದು ಮೊದಲ ಸುಲ್ತಾನ್ ಆಫ್ ಡೆಲ್ಲಿ ಆಗಿದ್ದ, ದೆಹಲಿಯ ಸುಲ್ತಾನರಲ್ಲಿ ಮೊದಲನವನಾಗಿದ್ದ. ಹಿ ಸ್ಟ್ರೆಂಥನ್ ದ ಟರ್ಕಿಶ್ ರೂಲ್ ಇನ್ ಇಂಡಿಯಾ ಬೈ ಡಿಫೀಟಿಂಗ್ ಹಿಸ್ ಎನಿಮೀಸ್. ಇವನು ತನ್ನ ಶತ್ರುಗಳನ್ನು ಸೋಲಿಸುವುದರ ಮೂಲಕ ತನ್ನ ಒಂದು ಟರ್ಕರ ಆಳ್ವಿಕೆಯನ್ನು ಭಾರತದಲ್ಲಿ ಭದ್ರಗೊಳಿಸಿದನು. To mark his victory, he started constructing Qutub Minar at Mehrauli near Delhi. ತನ್ನ ಒಂದು ವಿಜಯದ ಒಂದು ನೆನಪಿಗೋಸ್ಕರ ಅಥವಾ ದ್ಯೋತಕವಾಗಿ ದಿಲ್ಲಿಯ ಒಂದು ಸಮೀಪದ ಮೆಹರೌಲಿ ಎಂಬಲ್ಲಿ ಅವನು ಕುತುಬ್ ಮಿನಾರ್ನ ಒಂದು ನಿರ್ಮಾಣ ಕಾರ್ಯವನ್ನು ಆರಂಭಿಸಿದನು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಸ್ಟೇಟ್ ದ ಪಾಲಿಸೀಸ್ ಆಫ್ ಅಲಾವುದ್ದೀನ್ ಖಿಲ್ಜಿ ಆ್ಯಂಡ್ ದೇರ್ ರಿಸಲ್ಟ್ಸ್. ಅಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಮತ್ತು ಅವುಗಳ ಪರಿಣಾಮಗಳನ್ನು, ರಿಸಲ್ಟ್ಸ್ಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅಲಾವುದ್ದೀನ್ ಇಂಟ್ರೊಡ್ಯೂಸ್ ಸೆವರಲ್ ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಟಿವ್, ಮಿಲಿಟರಿ ಆ್ಯಂಡ್ ಎಕನಾಮಿಕ್ ಫೀಲ್ಡ್ಸ್. ಅಂದರೆ ಅಲಾವುದ್ದೀನನು ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದ. ಹಿ ರೆಗ್ಯುಲೇಟೆಡ್ ದ ಪ್ರೈಸ್ ಆಫ್ ಗೂಡ್ಸ್ ಕಾಮನ್ಲಿ ಕನ್ಸ್ಯೂಮ್ಡ್. ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನು ಇಟ್ಟುಕೊಂಡಿದ್ದ. ಹಿ ಬ್ಯಾನ್ ದ ಕನ್ಸಪ್ಷನ್ ಆಫ್ ಲಿಕ್ಕರ್ ಆ್ಯಂಡ್ ಗ್ಯಾಂಬ್ಲಿಂಗ್ ಇನ್ ಡೆಲ್ಲಿ. ಮಾದಕ ಒಂದು ವಸ್ತುಗಳ ಸೇವನೆ ಆಗಿರಬಹುದು, ಜೂಜಾಟವನ್ನು ನಿಷೇಧ ಮಾಡಿದ ದೆಹಲಿಯಲ್ಲಿ. ದ ಗಿಲ್ಟಿ ವರ್ ಸೆವರಲಿ ಪನಿಷ್ಡ್. ಯಾರು ತಪ್ಪಿತಸ್ಥರು ಅಂತ ಹೇಳಿಬಿಟ್ಟು ಅನ್ಕೊಳ್ತಿದ್ರು ಅವರನ್ನು ಕ್ರೂರವಾಗಿ ದಂಡಿಸ್ತಿದ್ದ. ಯಾಕಪ್ಪ ಅಂತಂದರೆ ಅವರು ತಪ್ಪು ಮಾಡೋದನ್ನು ಅವರನ್ನು ನೋಡಿ ಬೇರೆಯವರು ಸಹ ತಪ್ಪು ಮಾಡಬಾರ್ದು ಅಂತ ಹೇಳಿ ಕ್ರೂರವಾಗಿ ದಂಡಿಸ್ತಾ ಇದ್ದ. ನೆಕ್ಸ್ಟ್, ಅಲಾವುದ್ದೀನ್ ಅಸ್ಪೈರ್ಡ್ ಟು ಕಾನ್ಕ್ಯೂರ್ ಎಂಟೈರ್ ಇಂಡಿಯಾ ವಿತ್ ದ ಹ್ಯೂಜ್ ಆರ್ಮಿ. ಹಿ ಇನ್ವೇಡೆಡ್ ದ 4 ಮೇಜರ್ ಕಿಂಗ್ಡಮ್ಸ್ ಆಫ್ ಸೌತ್ ಇಂಡಿಯಾ ಆ್ಯಂಡ್ ಲೂಟೆಡ್ ವೆಲ್ತ್. ಭಾರತ ದೇಶವನ್ನು ಪೂರ್ಣವಾಗಿ ಗೆದ್ದುಕೊಳ್ಳಬೇಕೆನ್ನೋ ಒಂದು ಆಸೆ ಈ ಒಂದು ಅಲಾವುದ್ದೀನ್ ಖಿಲ್ಜಿಯದಾಗಿತ್ತು. ಅಷ್ಟೇ ಅಲ್ಲದೆ ತನ್ನ ಒಂದು ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ದುಕೊಂಡ, ದಕ್ಷಿಣ ಭಾರತವನ್ನು ವಶಪಡಿಸ್ಕೋಸ್ಕರ ತನ್ನ ಒಂದು ಆಪ್ತ ಗುಲಾಮ ಅಥವಾ ದಂಡನಾಯಕ ಮಲಿಕ್ ಕಾಫೂರನನ್ನು ಸಹ ಕಳಿಸ್ದ. ದಕ್ಷಿಣ ಭಾರತದ 4 ರಾಜ್ಯಗಳ ರಾಜಧಾನಿಯನ್ನು ಸಹ ಅವನು ಕೊಳ್ಳೆ ಹೊಡೆದ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವೈ ಡಿಡ್ ದ ಪಾಲಿಸೀಸ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್ ಫೇಲ್. ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ನ ಧೋರಣೆಗಳು ಯಾಕೆ ವಿಫಲಗೊಂಡವು ಅಂತ ಹೇಳಿ. ಓಕೆ, ಹಿಸ್
administrative policies were good on theory but lacked practically. Some of the policies are, ಅವನ ಆಡಳಿತ ಇದೆಯಲ್ಲ, ಆಡಳಿತದ ಒಂದು ನೀತಿಗಳಿದೆಯಲ್ಲ, ಕೇಳಕ್ಕೆ ಭಾಳ ಚೆನ್ನಾಗಿತ್ತು. ಬಟ್ ಅವು ಪ್ರಯೋಗಕ್ಕೆ ಅಂದರೆ ಕಾರ್ಯಶೀಲವನ್ನು ತರಕ್ಕೋಸ್ಕರ ಕಾರ್ಯಕ್ಕೆ ತಂದಾಗ ಅದು ಬಹಳಷ್ಟು ಫೇಲ್ ಆದವು. ಸೊ ಯಾಕೆ ಫೇಲ್ ಆದವು ಅಂತ ಹೇಳಿಬಿಟ್ಟು ಸೊ ನೋಡೋಣ. ಸೊ ದ ಫಸ್ಟ್ ಪಾಯಿಂಟ್ ಈಸ್ ಬ್ಯಾಡ್ ಕರೆನ್ಸಿ ಡಿಸಿಷನ್. ಬ್ಯಾಡ್ ಕರೆನ್ಸಿ ಡಿಸಿಷನ್ ಅಂತಂದರೆ ಒಂದು ಬೆಳ್ಳಿಯ ನಾಣ್ಯದ ಬದಲಿಗೆ ಅವರು ತಾಮ್ರದ ನಾಣ್ಯವನ್ನು ತಂದ್ರಲ್ಲ. ಹಿ ಇಂಟ್ರೊಡ್ಯೂಸ್ ದ ಕಾಪರ್ ಕಾಯಿನ್ಸ್ ವಿಚ್ ಲಾಸ್ಟ್ ವ್ಯಾಲ್ಯೂ. ಆ ಒಂದು ತಾಮ್ರದ ನಾಣ್ಯಗಳಿಂದ ಒಂದು ಆರ್ಥಿಕ ಸ್ಥಿತಿಗೆ ಹದಗೆಟ್ಟು ಬಿಡ್ತು. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ಫೋರ್ಸ್ಡ್ ಮೈಗ್ರೇಷನ್. ತನ್ನ ಒಂದು ಕ್ಯಾಪಿಟಲನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರಿಸಿದ. ಪೀಪಲ್ ಸಫರ್ಡ್ ವೆನ್ ಹಿ ಶಿಫ್ಟೆಡ್ ದ ಕ್ಯಾಪಿಟಲ್. ಡೆಲ್ಲಿಯಿಂದ ದೇವಗಿರಿಗೆ ಅವನು ಯಾವಾಗ ತನ್ನ ಒಂದು ರಾಜಧಾನಿಯನ್ನು ಶಿಫ್ಟ್ ಮಾಡಿದ್ನೋ ಆವಾಗ ಬಹಳಷ್ಟು ಜನರು ರಸ್ತೆ ಮಾರ್ಗದಲ್ಲಿಯೇ ಅವರು ಸತ್ತೋಗ್ಬಿಟ್ರು. ಇನ್ನೂ ಎಷ್ಟು ಅದನ್ನೆಲ್ಲ ನೋಡಿಬಿಟ್ಟು ಅವನು ಮತ್ತೆ ವಾಪಸ್ಸು ಬನ್ನಿ ದೆಹಲಿಗೆ, ಇಲ್ಲೇ ಒಂದು ಕ್ಯಾಪಿಟಲನ್ನು ಕಂಟಿನ್ಯೂ ಮಾಡೋಣ ಅಂದ ತಕ್ಷಣ ಬಹಳಷ್ಟು ಜನ ವಾಪಸ್ಸೇ ಬರಲಿಲ್ಲ. ಯಾಕಂದರೆ ಆಲ್ರೆಡಿ ದೇ ಸಫರ್ಡ್ ಎ ಲಾಟ್ ಇನ್ ದ ಜರ್ನಿ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಅನ್ಫೇರ್ ಟ್ಯಾಕ್ಸಸ್. ಬಹಳಷ್ಟು ಟ್ಯಾಕ್ಸಸ್ಗಳನ್ನು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಫಾರ್ಮರ್ಸ್ ವರ್ ಅನ್ಹ್ಯಾಪಿ ವಿತ್ ದ ಹೈ ಟ್ಯಾಕ್ಸಸ್. ರೈತರ ಸ್ಥಿತಿ ಅವನ ಕಾಲದಲ್ಲಿ ಒಂದು ಶೋಚನೀಯವಾಗಿತ್ತು. ಬಹಳಷ್ಟು ಟ್ಯಾಕ್ಸಸನ್ನು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನೆಕ್ಸ್ಟ್ ಫೇಲ್ಡ್ ಮಿಲಿಟರಿ ಕ್ಯಾಂಪೈನ್ಸ್, ವಾರ್ಸ್ ವಿತ್ ಅದರ್ ಕಿಂಗ್ಡಮ್, ಡ್ರೈನ್ ರಿಸೋರ್ಸಸ್. ಎಲ್ಲ ಅವನ ಒಂದು ಕಿಂಗ್ಡಮಿನಲ್ಲಿರುವಂಥ ಸಂಪನ್ಮೂಲಗಳೆಲ್ಲ ವಾರ್ಸ್ಗಳಲ್ಲೇ ಕಡಿಮೆ ಆಗ್ತಾ ಬರುತ್ತೆ. ಸೊ ನ್ಯಾಚುರಲ್ ಡಿಸಾಸ್ಟರ್ ಆಲ್ಸೋ, ಫೆಮೈನ್ಸ್ ಆ್ಯಂಡ್ ದ ಡ್ರಾಟ್ಸ್ ಮೇಡ್ ಥಿಂಗ್ಸ್ ವರ್ಸ್. ಅವನ ಕಾಲದಲ್ಲಿ ಬರಗಾಲ ಬರಕ್ಕೆ ಸ್ಟಾರ್ಟ್ ಆಯಿತು. ಅದು ಸಹ ಒಂದು ಪರಿಸ್ಥಿತಿ ಬಹಳ ಹದಗೆಟ್ಟಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದೆಲ್ಲ ಅವನ ಒಂದು ವಿಫಲತೆಗೆ ಕಾರಣ ಆಗಿರಬಹುದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ವರ್ ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್ ಡ್ಯೂರಿಂಗ್ ದ ರೂಲ್ ಆಫ್ ಸುಲ್ತಾನ್ಸ್ ಆಫ್ ಡೆಲ್ಲಿ. ದೆಹಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ವು? ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್ ಡ್ಯೂರಿಂಗ್ ದ ರೂಲ್ ಆಫ್ ದ ಸುಲ್ತಾನ್ಸ್ ಆಫ್ ಡೆಲ್ಲಿ ಆರ್ agriculture. The main crops were wheat, rice, pulses, sugarcane, jute and cotton. ಸೊ ಇದೆಲ್ಲ ಅಗ್ರಿಕಲ್ಚರ್ ವ್ಯವಸಾಯದ ಒಂದು ಫೀಲ್ಡಲ್ಲಿ ನಡೀತಿದ್ದು. ಯಾವುದು ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಕಬ್ಬು, ಜೂಟ್ ಮತ್ತು ಕಾಟನ್, ಹತ್ತಿ, ಇದೆಲ್ಲ ಬೆಳೆಯನ್ನು ಬೆಳೆಸ್ತಾ ಇದ್ರು. ದ ಲ್ಯಾಂಡ್ ರೆವಿನ್ಯೂ, ದ ಸ್ಟೇಟ್ಸ್ ಮೇನ್ ಸೋರ್ಸ್ ಆಫ್ ದ ಇನ್ಕಮ್ ವಾಸ್ ಲ್ಯಾಂಡ್ ರೆವಿನ್ಯೂ. ಆ ಒಂದು ರಾಜ್ಯದ ಮೇನ್ ಇನ್ಕಮ್ಮೇ ಒಂದು ಭೂ ಕಂದಾಯದಿಂದ ಸಿಗ್ತಿತ್ತು. ಭೂ ಟ್ಯಾಕ್ಸಸ್ ಆಗಿರಬಹುದು, ಭೂ ಕಂದಾಯದಿಂದ ಸಿಗ್ತಿತ್ತು. ದ ಸ್ಟೇಟ್ ಓನ್ಡ್ ಲಾರ್ಜ್ ಟ್ರಾಕ್ಟ್ಸ್ ಆಫ್ ಲ್ಯಾಂಡ್ ಕಾಲ್ಡ್ ಖಲೀಸಾ ವಿಚ್ ವರ್ ಫಾರ್ಮ್ಡ್ ಬೈ ದ ಪೀಪಲ್. ದ ನೆಕ್ಸ್ಟ್ ಒನ್ ಇಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. Muslims were divided into ethnic and racial groups with great economic inequality. Slavery was Gulamgiri. Slavery was present during this period with prisoners of war being sold as slaves. ಯುದ್ಧದಲ್ಲಿ ಯಾರು ಬಂಧಿತರಾಗಿ ಬರ್ತಾ ಇದ್ರಲ್ವಾ ಅವರನ್ನೇ ಗುಲಾಮರಾಗಿ ಅವರು ಇಟ್ಕೊಳ್ತಾ ಇದ್ರು. ವಿಮೆನ್ ಡಿಡ್ ನಾಟ್ ಹ್ಯಾವ್ ಎ ಹೈ ಸೋಷಿಯಲ್ ಸ್ಟೇಟಸ್. ಇವರಿಗೆ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಏನಿರಲಿಲ್ಲ. ಆ್ಯಂಡ್ ಪರ್ದಾ ಸಿಸ್ಟಮ್ ಆ್ಯಂಡ್ ಚೈಲ್ಡ್ ಮ್ಯಾರೇಜ್ ವರ್ ಬೋತ್ ಇನ್ ಯೂಸ್. ಪರ್ದಾ ಸಿಸ್ಟಮ್ ಅಂದರೆ ಬುರ್ಕಾ ಸಿಸ್ಟಮ್ ಮತ್ತು ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ಆಗಲೂ ಇತ್ತು. ಟ್ಯಾಕ್ಸಸ್. ದ ಡೆಲ್ಲಿ ಸಲ್ತನೇಟ್ ಇಂಪೋಸ್ಡ್ ರಿಲಿಜಿಯಸ್ ಟ್ಯಾಕ್ಸ್ ಕಾಲ್ಡ್ ದ ಝಖಾ ಆನ್ ವೆಲ್ದಿ ಆ್ಯಂಡ್ ರಿಚ್ ಮುಸ್ಲಿಮ್ಸ್ ಇನ್ ಇಂಡಿಯಾ. ಸೊ ಯಾವ ರೀತಿಯಾಗಿ ಟ್ಯಾಕ್ಸಸನ್ನು ಕಲೆಕ್ಟ್ ಮಾಡ್ತಿದ್ರು ಅಂದರೆ ಝಖಾ ಅನ್ನೋ ಒಂದು ಹೆಸರಿನಲ್ಲಿ ಅವರು ರಿಚ್ ಯಾರು ಶ್ರೀಮಂತ ಮುಸ್ಲಿಮ್ಸ್ ಇದ್ರೋ ಅವರಿಂದ ಟ್ಯಾಕ್ಸಸನ್ನು ಅವರು ಕಲೆಕ್ಟ್ ಮಾಡ್ತಾ ಇದ್ರು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ವರ್ ದ ಕಾಂಟ್ರಿಬ್ಯೂಟ್ಸ್ ಆಫ್ ದ ಡೆಲ್ಲಿ ಸುಲ್ತಾನ್ಸ್ ಟು ಆರ್ಕಿಟೆಕ್ಚರ್ ಆ್ಯಂಡ್ ಲಿಟ್ರೇಚರ್. ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದೆಹಲಿ ಸುಲ್ತಾನರ ಒಂದು ಕೊಡುಗೆಗಳು ಯಾವುವು? The main structures built by the sultans were the famous Qutub Minar, Alai Darwaza, Quwwatul Islam Mosque and the Fort of Siri, all in Delhi. ಅವರ ಮೇನ್ ಆಗಿರುವಂಥ ವಾಸ್ತುಶಿಲ್ಪಗಳು ಯಾವುದ್ಯಾವುದಪ್ಪ ಅಂತಂದರೆ ಕುತುಬ್ ಮಿನಾರ್ ಆಗಿರಬಹುದು, ದೆಹಲಿಯಲ್ಲಿದೆ. ಅಲೈ ದರ್ವಾಜಾ ದೆಹಲಿಯಲ್ಲಿದೆ. ಕುವತುಲ್ ಇಸ್ಲಾಂ ಮಾಸ್ಕ್ಯೂ ಒಂದು ಮಸೀದಿ, ಕುವತುಲ್ ಇಸ್ಲಾಂ ಮಸೀದಿ ಅನ್ನೋದು ದೆಹಲಿಯಲ್ಲಿದೆ. ಮತ್ತು ಫೋರ್ಟ್ ಆಫ್ ಸಿರಿ ಕೋಟೆ ಅನ್ನೋದು ಸಹ ಅದು ದೆಹಲಿಯಲ್ಲಿದೆ.
ಇದಿಷ್ಟು ಫೇಮಸ್ ವಾಸ್ತುಶಿಲ್ಪಗಳು ಅವರ ಕಾಲದ್ದು. ಡ್ಯೂರಿಂಗ್ ದ ಸಲ್ತನೇಟ್ ಪೀರಿಯಡ್ ದ ಉರ್ದು ಲ್ಯಾಂಗ್ವೇಜ್ ಎವಾಲ್ಡ್. ಇವ್ರ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು. ಅಮೀರ್ ಖುಸ್ರು ಆ್ಯಂಡ್ ಅಮೀರ್ ಹಸನ್ ವರ್ ಗ್ರೇಟ್ ಪರ್ಷಿಯನ್ ಪೋಯೆಟ್ಸ್ ಆಫ್ ದಿಸ್ ಪೀರಿಯಡ್. ಇವರ ಕಾಲದಲ್ಲಿ ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಎಂಬ ಗ್ರೇಟ್ ಪರ್ಷಿಯನ್ ಪೋಯೆಟ್ಸ್ಗಳಿದ್ರು. ದ ಪೊಯೆಟ್ ಜಯಸಿ wrote ಪದ್ಮಾವತ್ ಇನ್ ಉರ್ದು ವಿಚ್ ವಾಸ್ ಎ ಸೂಫಿ ಪೋಯಮ್. ಸೂಫಿ ಪೋಯಮ್ ಜಯಸಿ ಅನ್ನೋ ಒಂದು ಕವಿ ಪದ್ಮಾವತ್ ಅನ್ನೋದನ್ನ ಉರ್ದುವಿನಲ್ಲಿ, ಇದು ಒಂದು ಸೂಫಿ ಕಾವ್ಯ ಆಗಿದೆ, ಉರ್ದುವಿನಲ್ಲಿ ಬರೆದ್ರು. ನೆಕ್ಸ್ಟ್ ರಮಾನಂದ, ಕಬೀರ್ ದಾಸ್, ರಾಯ್ದಾಸ್ ಆ್ಯಂಡ್ ಮೀರಾಬಾಯಿ ಬಿಲಾಂಗ್ ಟು ದಿಸ್ ಪೀರಿಯಡ್. ರಮಾನಂದ ಆಗಿರ್ಬೋದು, ಕಬೀರ ಆಗಿರ್ಬೋದು, ರಾಯ್ದಾಸ್, ಮೀರಾ ಈ ಕಾಲದ ಒಂದು ಭಕ್ತಿ ಸಂತರಾಗಿದ್ದರು. ಸೊ ಇದಿಷ್ಟು 6th question. The last one is the match the content in the list A with the list B. Jayasi has written the Padmavat. Already ನಾನು ಇಲ್ಲಿ ಆನ್ಸರ್ಸ್ ಅನ್ನ ಬರೆದಿದ್ದೀನಿ. ದೌಲತಾಬಾದ್ ದೇವಗಿರಿ, ಅಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜಾ, ದೆನ್ ಅಮೀರ್ ಖುಸ್ರು ಹಿ ಈಸ್ ಸಿತಾರ್. ಅವನು ಸಿತಾರ್ ಒಂದು ಪಂಡಿತನಾಗಿದ್ದರು, ನುಡಿಸೋದ್ರಲ್ಲಿ ಪಂಡಿತನಾಗಿದ್ದರು. ಓಕೆ, ದಿಸ್ ಈಸ್ ಆಲ್ ಅಬೌಟ್ the Sultans of Delhi. Thank you friends.